ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇದು ನನ್ನ ಫಸ್ಟ್ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಆಗಿರುತ್ತೆ. ರೀಸೆಂಟಾಗಿ ನಾನು ಗಂಗಾಡೆಗಳ ಟ್ರೆಕ್ ಹೋಗಿದ್ದೆ. ಅದನ್ನೇ ನನ್ನ ಫಸ್ಟ್ ಲಾಂಗ್ ಫಾರ್ಮ್ಯಾಟ್ ವಿಡಿಯೋ ಆಗಿ ಮಾಡಬೇಕು ಅಂತ ಅನಿಸ್ತು. ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕು ನನ್ನ ಎಕ್ಸ್ಪೀರಿಯನ್ಸ್ನ ಅಂತ. ಸೊ ಈ ವಿಡಿಯೋದಲ್ಲಿ ಟ್ರೆಕ್ ಬಗ್ಗೆ, ನನ್ನ ಎಕ್ಸ್ಪೀರಿಯನ್ಸ್ ಬಗ್ಗೆ ಶೇರ್ ಮಾಡ್ಕೊತೀನಿ. ಸೊ ನಾವು ಈ ಟ್ರೆಕ್ನ ಟ್ರಾವೆಲ್ ಆರ್ಗನೈಸರ್ಸ್ ಜೊತೆಗೆ ಹೋಗಿ ಬಂದಿದ್ದು ಆ್ಯಂಡ್ ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಯಾಕಂದರೆ ವೀಕೆಂಡ್ಸಲ್ಲಿ ತುಂಬ ಕ್ರೌಡೆಡ್ ಆಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ನಾವು ಬ್ಯಾಂಗ್ಳೂರಿಂದ ಹೊರಟಿದ್ದು ಟ್ಯೂಸ್ಡೇ ನೈಟ್. ಸೊ ಹೋಲ್ ನೈಟ್ ಜರ್ನಿ ಮಾಡಿ ವೆನ್ಸ್ಡೇ ಮಾರ್ನಿಂಗ್ ನಾವು ಅರೌಂಡ್ 6ಗೆ ಹೋಮ್ ಸ್ಟೇ ತಲುಪಿದ್ವಿ. ಹೋದ ತಕ್ಷಣ ಫ್ರೆಶ್ ಅಪ್ ಆಗಿ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ಲಂಚ್ ಮತ್ತು ವಾಟರ್ ಬಾಟಲ್ ಏನೇನು ಬೇಕೋ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಫಾರೆಸ್ಟ್ ಆಫೀಸ್ ಹತ್ರ. ಸೊ ಅಲ್ಲಿ ನಮ್ಮ ಆಧಾರ್ ಕಾರ್ಡ್ಸ್ನ ವೆರಿಫೈ ಮಾಡ್ತಾರೆ. ಅಂದರೆ ಬುಕ್ಕಿಂಗ್ ನೇಮ್ಸ್ ಏನಿರುತ್ತೋ ಆ ನೇಮ್ಸ್ ಎಲ್ಲ ಕರೆಕ್ಟಾಗಿ, ಅಂದರೆ ನಮ್ಮ ಐ ಡಿ ಪ್ರೂಫ್ ಪ್ರಕಾರ ಇದೆಯಾ ಅಂತ ವೆರಿಫೈ ಮಾಡ್ತಾರೆ. ಅಂದರೆ ನೀವು ಯಾವುದಾದ್ರೂ ಗೌರ್ಮೆಂಟ್ ಐ ಡಿ ಪ್ರೂಫ್ಸ್ ತೊಗೊಂಡೋಗ್ಬೋದು, ಲೈಕ್ ಆಧಾರ್ ಕಾರ್ಡ್ ಅಥವಾ ವೋಟರ್ ಐ ಡಿ, ಆ ಥರದ್ದು ಏನಾದರೂ ಕ್ಯಾರಿ ಮಾಡ್ಬೋದು. ನಾವು ಟ್ರೆಕ್ ಮಾಡೋಕ್ಕೆ ಶುರು ಮಾಡಿದ್ದು ಅರೌಂಡ್ 11:30 ಆಗಿತ್ತು. ಯೂಶಲಿ ನಾವು ಟ್ರೆಕ್ಕಿಂಗ್ ಎಲ್ಲ ಹೋಗಿದಾಗ ಲೈಕ್ 7:30, 8ಗೆಲ್ಲ ಟ್ರೆಕ್ಕಿಂಗ್ ಶುರು ಮಾಡ್ತೀವಿ. ಬಟ್ ಇವರು ಏನೋ ಪ್ರಾಬ್ಲಮ್ ಆಗಿಬಿಟ್ಟು ಆ್ಯಂಡ್ ಟ್ರೆಕ್ ಲೀಡ್ಸ್ಗೂ ಅದು ಫಸ್ಟ್ ಟೈಮ್ ಲೈಕ್ ಗಂಗಾಡಿಗಳ ಟ್ರೆಕ್ ಅನಿಸುತ್ತೆ, ಅವರು ಸ್ವಲ್ಪ ಲೈಕ್ ಪ್ಯಾನಿಕ್ ಆಗಿದ್ರು. ಸೊ 11:30 ಆಗಿತ್ತು. ಗಂಗಾಡಿಕಲ್ ರೌಂಡ್ ಟ್ರೆಕ್ ಟೋಟಲ್ ಡಿಸ್ಟೆನ್ಸ್ ಬಂದು 8 ಕಿಲೋಮೀಟರ್ಸ್, 4 ಕಿಲೋಮೀಟರ್ಸ್ ಟು ರೀಚ್ ದ ಪೀಕ್ ಆ್ಯಂಡ್ ಅನದರ್ 4 ಕಿಲೋಮೀಟರ್ಸ್ ಟು ರಿಟರ್ನ್. ಸೊ ದ ಫಸ್ಟ್ 2 ಕಿಲೋಮೀಟರ್ಸ್ ಆರ್ ಕ್ವೈಟ್ ಈಸಿ ಆ್ಯಂಡ್ ಮಾಡ್ರೇಟ್. ಲೈಕ್ ಪೀಪಲ್ ತುಂಬ ಕಂಫರ್ಟಬಲಾಗಿ ಹತ್ಬೋದು, ಆ ಸ್ಟ್ರೆಚ್ವರೆಗೂ ಹತ್ಬೋದು. ಬಟ್ ನೆಕ್ಸ್ಟ್ 2 ಕಿಲೋಮೀಟರ್ಸ್ ಏನಿದೆ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಅಂದರೆ ಸ್ವಲ್ಪ ಸ್ಟೀಪ್ ಕ್ಲೈಮ್ ಇರುತ್ತೆ. ಸೊ ನಾವು ಟ್ರೆಕ್ಕಿಂಗ್ನ ಲೇಟಾಗಿ ಶುರು ಮಾಡಿದ್ರಿಂದ ಆಲ್ರೆಡಿ ಬಿಸಿಲು ಬರ್ತಾಯಿತ್ತು. ಸೊ ನಾನೇನು ಅಂದ್ಕೊಂಡಿದ್ದೆ, ಬಿಸಿಲು ಬರೋದು ನೋಡಿಬಿಟ್ಟು ಇವತ್ತು ಇಡೀ ದಿನ ಬಿಸಿಲಿರುತ್ತೆ, ನಾವು ಫುಲ್ ಟಯರ್ಡ್ ಆಗಿರ್ತೀವಿ ಹೋಗೋ ಅಷ್ಟೊತ್ತಿಗೆ, ಆಮೇಲೆ ಪೀಕ್ ಹೋದ್ರೂ ನಮಗೆ ಅಷ್ಟು ಚೆನ್ನಾಗಿ ವ್ಯೂ ಕಾಣಿಸಲ್ವೇನೋ ಅಂತ ನಾವು ಅಂದ್ಕೊಂಡಿದ್ದೆ. ನಾನು ನನ್ನ ಫ್ರೆಂಡ್ ಫುಲ್ ಡಿಸಪಾಯಿಂಟ್ ಆಗಿದ್ವಿ ಆಲ್ರೆಡಿ. ಬಟ್ ಇಟ್ ವಾಸ್ ಸೋ ಪ್ಲೆಸೆಂಟ್ ಥ್ರೂ ಔಟ್ ದ ಡೇ. ಲೈಕ್ ದ ವೆದರ್ ವಾಸ್ ಸೋ ಪ್ಲೆಸೆಂಟ್. ಸೊ ನಮ್ಮ ಜೊತೆಗೆ ಇಲ್ಲಿ ಇಬ್ಬರು ಫಾರೆಸ್ಟ್ ಟ್ರೆಕ್ ಲೀಡ್ಸ್ ಬಂದಿರ್ತಾರೆ, ಮತ್ತು ನಮ್ಮೊಂದು ಟ್ರಾವೆಲ್ ಆರ್ಗನೈಸರ್ಸ್ ಜೊತೆಯಿಂದ ಒಬ್ಬರು ಟ್ರೆಕ್ ಲೀಡ್ಸ್ ಬಂದಿರ್ತಾರೆ. ಸೊ ನಮಗಿಲ್ಲಿ ಫಾರೆಸ್ಟ್ ಗೈಡ್ ಎಲ್ಲ ಥರ ವ್ಯೂ ಪಾಯಿಂಟ್ಸ್ನ ತೋರಿಸಿದ್ರು. ಲೈಕ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ಅಬೌಟ್ ದಿಸ್ ಟ್ರೆಕ್ ಅಂದರೆ ಆಫ್ಟರ್ ಆಲ್ಮೋಸ್ಟ್ ಎವ್ರಿ ಕಿಲೋಮೀಟರ್ ನಮಗೆ ಒಂದು ವ್ಯೂ ಕಾಣಿಸ್ತಿತ್ತು. ನಾವು ಕುದುರೆಮುಖ ವ್ಯೂ ಪಾಯಿಂಟ್ ನೋಡಿದ್ವಿ, ಆಮೇಲೆ ಕುರಂಜಲ್ ನೋಡಿದ್ವಿ. ಸೊ ಎಲ್ಲನೂ ಎಂಜಾಯ್ ಮಾಡ್ಕೊಂಡು ಎಲ್ಲ ಕಡೆ ಬ್ರೇಕ್ ತೊಗೊಂಡು ಫೋಟೋಸ್ ವೀಡಿಯೋಸ್ ತೊಗೊಂಡು ಹೋಗ್ತಾಯಿದ್ವಿ. ಆದಷ್ಟು ನಾನು ನನ್ನ ಫ್ರೆಂಡ್ ಒಂದು ಫಾಲೋ ಮಾಡೋದೇನು ಅಂದರೆ, ನಾವು ಕೂತು ರೆಸ್ಟ್ ಮಾಡಲ್ಲ ಮತ್ತು ಬಾಯಲ್ಲಿ ಉಸಿರಾಡಲ್ಲ. ಕೂತ್ಕೊಂಡು ರೆಸ್ಟ್ ಮಾಡಿದ್ರೆ ಮತ್ತೆ ನಿಮ್ಮ ಬಾಡಿನ ಪುಷ್ ಮಾಡೋಕ್ಕೆ ಕಷ್ಟ. ಆದಷ್ಟು ನಿಂತ್ಕೊಂಡು ರೆಸ್ಟ್ ಮಾಡಿ, ಬಾಯಲ್ಲಿ ಉಸಿರಾಡಬೇಡಿ. ಮತ್ತು ಯಾವಾಗ ಕ್ಲೈಮ್ ಮಾಡೋಕ್ಕೆ ಶುರು ಮಾಡ್ತೀರಾ ಸ್ವಲ್ಪ ಬಾಡಿ ಬೆಂಡ್ ಮಾಡಿಕೊಂಡು ಕ್ಲೈಮ್ ಮಾಡಿದ್ರೆ ನಿಮ್ಮ ಬಾಡಿ ಪುಷ್ ಮಾಡುತ್ತೆ ಮತ್ತು ಹೆಲ್ಪ್ ಮಾಡುತ್ತೆ ನಿಮಗೆ. ಅಂದರೆ ಅಷ್ಟು ಟಯರ್ಡ್ನೆಸ್ ಫೀಲ್ ಆಗೋಲ್ಲ. ಸೊ ನಾವು ಆಲ್ಮೋಸ್ಟ್ ಪೀಕ್ ರೀಚ್ ಆಗಿದ್ದು 3:15 ಆಗಿತ್ತು. ನಿಜವಾಗ್ಲೂ ಪೀಕ್ ಲೈಕ್ ವ್ಯೂ ನೋಡಿಬಿಟ್ಟು ವ್ಯೂ ಪಾಯಿಂಟ್ನ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆ ದಿನ ಆ ಥರ ವ್ಯೂ ನೋಡ್ತೀನಿ ಅಂತ ಹೇಳಿಬಿಟ್ಟು. ಏನಾದರೂ ಮಳೆ ಬಂದಿದ್ದರೆ ಅದು ಫುಲ್ ವ್ಯೂ ಕವರ್ ಆಗಿಬಿಡ್ತಿತ್ತಂತೆ. ಸದ್ಯಕ್ಕೆ ನಮಗೆ ಬಿಸಿಲು ಇರಲಿಲ್ಲ, ಮಳೆನೂ ಇರಲಿಲ್ಲ. ಇಟ್ ವಾಸ್ ಸೋ ಅಮೇಝಿಂಗ್. ಇಲ್ಲಿ ಕ್ಲಿಪ್ಪಿಂಗ್ಸಲ್ಲಿ ನೋಡ್ತಾ ಇರ್ಬೋದು. ನಿಜವಾಗ್ಲೂ ವೀಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಅನಿಸ್ತಿದೆಯಲ್ಲೋ ಗೊತ್ತಿಲ್ಲ. ನಾವಂತೂ ಇವಾಗಿಲ್ಲಿ ಹೆಂಗೆ ಡಿಸ್ಕ್ರೈಬ್ ಮಾಡಬೇಕು ಅಂತಲೂ ನಂಗೆ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ಈ ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಯಾಕಂದರೆ ನೀವು ಯಾವ ಸೈಡ್ ತಿರ್ಗಿದ್ರೂ ನಿಮಗೆ ವ್ಯೂ ಕಾಣಿಸುತ್ತೆ ಇಲ್ಲಿ. ಸೊ ನಾವಿಲ್ಲಿ 1.5 hour ಟೈಮ್ ಸ್ಪೆಂಡ್ ಮಾಡಿ ಊಟ ಮಾಡಿಕೊಂಡು ಅಲ್ಲೆಲ್ಲ ಫೀಲ್ ಮಾಡಿಕೊಂಡು ಆ ಜಾಗನ ಸ್ವಲ್ಪ ಹೊತ್ತು ಮಲ್ಕೊಂಡು ಅಲ್ಲೇ ಎಲ್ಲ ಕಡೆ ಫೋಟೋಸ್ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಂಡು ಮತ್ತೆ ಕೆಳಗೆ ಇಳಿಯೋಕ್ಕೆ ಶುರು ಮಾಡಿದ್ವಿ. ಆ್ಯಂಡ್ ಕೆಳಗಡೆ ಇಳಿಯೋಷ್ಟೊತ್ತಿಗೆ ಆಲ್ರೆಡಿ 6:30, 6:45 ಆ ಥರ ಆಗಿಬಿಟ್ಟಿತ್ತು. ಸೊ ನಾವು ಅಷ್ಟೊತ್ತಿಗೆ ಬಂದು ಮತ್ತೆ ಹೋಮ್ ಸ್ಟೇಗೆ ಹೋಗಿ ಫ್ರೆಶ್ ಅಪ್ ಆಗಿ ಅವತ್ತು ಮತ್ತೆ ಬ್ಯಾಂಗ್ಳೂರಿಗೆ ಹೊರಡಬೇಕಿತ್ತು. ಸೊ ಇಲ್ಲಿ ನಾನು ಅಷ್ಟೊಂದು ಕ್ಲಿಪ್ಪಿಂಗ್ ವೈಸಲ್ಲಿ ನನ್ನ ವಾಯ್ಸ್ ಸಿಂಕ್ ಆಗೋ ಥರ ನಾನು ಜಾಸ್ತಿ ಮಾತಾಡಿಲ್ಲ, ಯಾಕಂದರೆ ವೀಡಿಯೋಸ್ ತುಂಬ ಕಡಿಮೆ ಇದೆ. ಆ್ಯಂಡ್ ಹೋಗ್ತಾ ಒಂದು ವಾಟರ್ಫಾಲ್ ಸಿಕ್ತು ನಮಗೆ. ಅಲ್ಲೇ ವಾಟರ್ಫಾಲ್ ನೋಡ್ಕೊಂಡು ದೆನ್ ಮನೆಗೆ ಬರೋ ಅಷ್ಟರಲ್ಲಿ ಅರೌಂಡ್ 3:30 ಆಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.